ಅದೇ ತಾನೇ ಇಂಪಾರ್ಟೆಂಟ್, ಅದಕ್ಕೆ 1 ಮಾರ್ಕ್ಸ್ ಕೊಡೋದು ನಿಮಗೆ. An AC source of 230 volts ಇದೆಲ್ಲ 50 hertz connected to, so V is equal to how much 230, then F is equal to 50 hertz connected in a series of 50 ohm resistor. So LCR circuit ಇದು ಏನಿದೆ, LCR circuit L C R 3 ಇದೆ with resistance of 230 so with voltage 230 volts. Okay, and inductive of inductor is equal to 7/44. Then capacitor 47/22 into 10 to the power of -4. Find the phase angle between the current and the source voltage. State whether the current leads or lags the voltage. So first ನೀನೇನು ಕಂಡುಹಿಡಿಬೇಕು ಇವಾಗ, ಫೇಸ್ ಆ್ಯಂಗಲ್ ಕಂಡುಹಿಡಿಬೇಕು. ಫೇಸ್ ಆ್ಯಂಗಲ್ ಏನು ಫಾರ್ಮುಲಾ, phi is equal to tan inverse of XL minus XC by R, ಇದೊಂದು ಫಾರ್ಮುಲಾ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ಏನಂತ, ಸ್ಟೇಟ್ ವೆದರ್ ದ ಕರೆಂಟ್ ಲೀಡ್ಸ್ ಆರ್ ಲ್ಯಾಗ್ಸ್ ದ ವೋಲ್ಟೇಜ್. ಕರೆಂಟ್ ಮುಂದೆ ಇದೆಯಾ ವೋಲ್ಟೇಜ್ ಮುಂದೆ ಇದೆಯಾ ಅಂತ ನಾವು ಸ್ಟೇಟ್ಮೆಂಟ್ ಕೊಡಬೇಕು. ಸೊ ಇವಾಗ ಇಲ್ಲಿ ಏನು ಬೇಕು ನನಗೆ, XL ಗೊತ್ತಿಲ್ಲ, XC ಗೊತ್ತಿಲ್ಲ. ಸೊ XCL ಕಂಡುಹಿಡ್ಕೊಳ್ರಿ. ವಾಟ್ ಈಸ್ XL is equal to 2πfL. ಸೊ 2 into 22/7, ದೆನ್ F ಅಂದರೆ ಎಷ್ಟು 50, L ಅಂದರೆ ಎಷ್ಟು 7/44. ಸೊ 7 ಕ್ಯಾನ್ಸಲ್ಲು, 2 1s 2 22s 22 ಕ್ಯಾನ್ಸಲ್ಲು 50, ಕರೆಕ್ಟಾ? 50 ಬಂತಾ, 50 ಓಮ್. ದೆನ್ ನೆಕ್ಸ್ಟ್ XC is equal to 1/ωc, otherwise 1/2πfc. So which is nothing but 1 divided by 2 ಅಂದರೆ ಎಷ್ಟು 2 ಅಂದರೆ 2, 22/7 ಅಂದರೆ ಇಲ್ಲಿ 22 ಬರುತ್ತೆ, ಇಲ್ಲಿ 7 ಬರುತ್ತೆ. ಓಕೆನಾ, ಅರ್ಥ ಆಯ್ತಾ ಇಲ್ಲ ಇದು? ದೆನ್ F ಅಂದರೆ 50, C ಅಂದರೆ ಎಷ್ಟು 47/22 ಬರುತ್ತೆ. ಐ ವಿಲ್ ರೈಟ್ 47 ಇಯರ್, ದೆನ್ 22 ಇಯರ್. ಸೊ ಇಂಟು ಇದ್ದರೆ ಮಾತ್ರ ಕ್ಯಾನ್ಸಲ್ ಮಾಡೋಕ್ಕೆ ಬರುತ್ತೆ, ಹುಷಾರು. 22 ಕ್ಯಾನ್ಸಲ್ಲು, 10 to the power of -4 ಇಲ್ಲಿರುತ್ತೆ. ಸೊ ನಾನು ಮೇಲಕ್ಕೆ ಹಾಕ್ಕೊಂಡ್ರೆ ಇದು 10 to the power of +4 ಆಗುತ್ತೆ. ಅರ್ಥ ಆಯ್ತಾ ಇಲ್ಲ? ಕ್ಲಿಯರಾ? ಏನು ಡೌಟ್ ಇದೆಯಾ? ದೆನ್ ಇನ್ಯಾವುದರ ಡಿವೈಡ್ ಆಗುತ್ತಾ? 7 ಇದೆ, ಇಲ್ಲಿ 47 ಇದೆ, ಡಿವೈಡ್ ಆಗಲ್ಲ. ದೆನ್ ಎನಿಥಿಂಗ್ ಈಸ್ ಪಾಸಿಬಲ್ ಟು ಡಿವೈಡ್? ನಥಿಂಗ್ ಈಸ್ ಪಾಸಿಬಲ್. 7 ಹೋಲ್ ಡಿವೈಡ್ ಬೈ 52s 100, 100 47s 4700, ಕರೆಕ್ಟಾ? ಇಂಟು 10 to the power of 4. ಎಗೇನ್ ಎನಿಥಿಂಗ್ ಈಸ್ ಪಾಸಿಬಲ್ ಟು ಡಿವೈಡ್? ಯಾವ್ದಾರು ಡಿವೈಡ್ ಆಗುತ್ತಾ? 7 ಇಂದ 47. ಇವಾಗ ನೋಡು, ಇದೇ ತಕೋ, ಇದು ಅರ್ಥ ಏನಿದು, 4 0 ತಾನೆ, 1 2 3 4 0 ಡಿವೈಡ್ ಬೈ 4700, 20 ಕ್ಯಾನ್ಸಲು. ಸೊ ಇಲ್ಲಿ 70 ಇದೆ, 42s 80 ಬರುತ್ತೆ ಅಲ್ವಾ? ದಿಸ್ ಕ್ಯಾನ್ ಬಿ ಡಿವೈಡೆಡ್ ಡೈರೆಕ್ಟ್ಲಿ ಡಿವೈಡ್ ಮಾಡ್ಬೋದು. ಎಷ್ಟು ಬರುತ್ತೆ ಕ್ಯಾಲ್ಕುಲೇಟರಲ್ಲಿ ಮಾಡಿರಿ? 14.89. ಸೊ ದಿಸ್ ಈಸ್ ಈಕ್ವಲ್ ಟು XC, ದಿಸ್ ಈಸ್ ಓಮ್ಸ್. ಎಲ್ಲದಕ್ಕೆ SI ಯೂನಿಟ್ ಇಡ್ರಿ. ಔಟ್ ಆಫ್ ವರ್ಡ್ ಬರೋ ಟೈಮಲ್ಲಿ ಇದನ್ನೇ ಹುಡ್ಕೋದು. ಎಲ್ಲ ಬರ್ದವ್ರ ತಪ್ಪು ಬರ್ದಿಲ್ವಾ, ತೆಗಿ 1 ಮಾರ್ಕ್ಸ್, ಹಾಫ್ ಮಾರ್ಕ್ಸ್ ತೆಗಿ, ಹಂಗೆ ಮಾಡ್ತಾರೆ. ದೆನ್ ಫಾರ್ಮುಲಾ phi is equal to tan inverse of XL ಅಂದರೆ 50 ಮೈನಸ್ XC 14.89 ಡಿವೈಡ್ ಬೈ R ಅಂದರೆ 50. ಎಷ್ಟು ಬರುತ್ತೆ ಇನ್ನು ಸಿಂಪ್ಲಿಫೈ ಮಾಡಿದರೆ? tan inverse of 35.11 ಡಿವೈಡ್ ಇದೆಯಾ, ಡಿವೈಡ್ ಬೈ 50, ಡಿವೈಡ್ ಬೈ 50 ಮಾಡಿ ಹೇಳಿ. ಮತ್ತೆ ಎಷ್ಟು ಬರುತ್ತೆ? 0.70. ಆಫ್ಟರ್ ದಿಸ್ ಅಲ್ಲಿ ನೋಟಲ್ಲಿ ನನಗೆ ಅನಿಸ್ತು, ನೋಡಲ್ಲಿ ಕೊಡಲ್ಲ, ಲಾಗರಿದಮ್ ಬುಕ್ ನೀವು ಕೇಳಬೇಕು. ಲಾಗರಿದಮ್ ಬುಕ್ಕು ಕೇಳಿ ಅಲ್ಲಿ ನೀವು ಆ್ಯಂಟಿ ಲಾಗ್ ಹುಡುಕಿ ನೀವು ಇದಕ್ಕೆ ಆನ್ಸರ್ ಇಡಬೇಕು, ಆಯಿತಾ? ಲಾಗರಿದಮ್ ಅವ್ರಿಗೆ ಬುಕ್ ಗೊತ್ತಿರಲ್ಲ, ನೀವೇ ಕೇಳಬೇಕು. ಸೊ ಇಲ್ಲ ಅಂದರೆ ನಾರ್ಮಲಿ ಇದು ಆನ್ಸರ್ ಇಷ್ಟೇ, ಇದೊಂದೇ ಕ್ವಶನ್ನೇ ಫೇಸ್ ಆ್ಯಂಗಲ್ ಕೇಳಿರೋದು, ಇನ್ನು ಯಾವುದ್ರಾಗೂ ಫೇಸ್ ಇಲ್ಲ. ನೀವೇ ಮೈಂಡಲ್ಲಿ ಇಟ್ಕೊಳ್ರಿ. tan inverse of 7ಗೆ ಎಷ್ಟು ಬರುತ್ತೆ? 35.5 ಏನೋ ಬರುತ್ತೆ. ಎಷ್ಟು ಬರುತ್ತೆ? 35 ಬರುತ್ತೆ. 35 ಏನಿದು ಆ್ಯಂಗಲ್. ಸೊ ಥೀಟಾ ಈಸ್ ಈಕ್ವಲ್ ಟು 5 ಈಸ್ ಈಕ್ವಲ್ ಟು. ಇನ್ನೊಂದು ಕ್ವಶನ್ ಇದೆ, ಏನು, ಕರೆಂಟು ಲೀಡ್ಸಾ ಅಥವಾ ವೋಲ್ಟ್, ಏನದು ಕರೆಂಟ್ ಲ್ಯಾಗ್ಸಾ ಅಥವಾ ಲೀಡ್ಸಾ? ಹೆಂಗೆ ಹೇಳ್ತೀರಾ? ಯಾವುದ್ರ ಮೇಲೆ ಹೇಳ್ತೀರಾ? ಕೆಪಾಸಿಟರ್ ಎಷ್ಟಿದೆ?
ಕೆಪಾಸಿಟರ್ಸು 47 ಎಕ್ಸ್ ಸಿ ಇಸ್ ಈಕ್ವಲ್ ಟು 14.89, ಎಕ್ಸ್ ಎಲ್ ಇಸ್ ಈಕ್ವಲ್ ಟು 50 ಇದೆ. ಕೆಳಗಡೆ ಬರ್ಕೊಟ್ರಿ ಸ್ಟೇಟ್ಮೆಂಟ್ ಹೇಳ್ತೀನಿ. ಇಂಡಕ್ಟಿವ್ ರಿಯಾಕ್ಟೆನ್ಸ್ XL is greater than capacitive reactance. Capacitive reactance. The circuit is inductive. It means current lags the voltage. ಇದರ್ಥ ಸಿ ಎಕ್ಸ್ ಎಲ್ ಎಷ್ಟಿದೆ 50 ಇದೆ, ಎಕ್ಸ್ ಸಿ ಎಷ್ಟಿದೆ 49.8 ಇದೆ. ಸೊ ಎಕ್ಸ್ ಎಲ್ ಅಂದರೆ ಇಸ್ ರೆಸಿಸ್ಟೆನ್ಸ್ ಓನ್ಲಿನೋ. ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಕರೆಂಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾದರೆ ಇದ್ರದ್ದು ಕರೆಂಟ್ ಕಡಿಮೆ ಇದೆಯಾ, ಇದ್ರ ಕರೆಂಟ್ ಕಡಿಮೆ ಇದೆಯಾ? ಎಕ್ಸ್ ಸಿ ಇದು ಕರೆಂಟು ಜಾಸ್ತಿ ಇದೆ. ಸೊ ಅವಾಗಿದು ಏನಾಗುತ್ತೆ, ಕರೆಂಟು ಮುಂದೆ ಇರುತ್ತೆ, ವೋಲ್ಟೇಜು ಹಿಂದೆ ಇರುತ್ತೆ. ಫಾರ್ ಕೆಪಾಸಿಟರ್ ಕರೆಂಟ್ ಲೀಡ್ಸ್ ಬೈ ದ ವೋಲ್ಟೇಜ್ 90 ಡಿಗ್ರಿ ಇದೆಯಾ? ಏತನ ಸ್ಟೇಟ್ಮೆಂಟು MCQ ಅಲ್ಲಿ ಕೇಳ್ತಾರೆ ಬೈ 90. ಆಯಿತಾ, ಹುಷಾರು. ದೆನ್ ಮುಂದಕ್ಕೆ ಹೋಗ್ಲಾ? ಆ ಸ್ಟೇಟ್ಮೆಂಟ್ ಬರೀಬೇಕು. ಟೇಕ್ ದಿಸ್ ಕ್ವಶನ್ ನೆಕ್ಸ್ಟ್. 11th one. ಅಗೇನ್ ಸೇಮ್ ಅದೇ ಥರದ ಕ್ವಶನ್ನು ಮಾಡ್ಬೋದಾ ನೋಡ್ರಿ. read the question and do. ಅವಾಗ ಮತ್ತೆ ನೀನು ಉಲ್ಟಾ ತಗೋ ಅಷ್ಟೇ. ಮೈನಸಲ್ಲಿ ತೊಗೊತೀವಿ, ಮೈನಸಲ್ಲಿ ತೊಗೊಳಕ್ಕೆ ಬರಲ್ಲ. ಇಲ್ಲ ಉಲ್ಟಾ ಮಾಡ್ಕೋ. XL ಮೈನಸ್ XC ಬಂದಿಲ್ಲ ಅಂದರೆ XC ಮೈನಸ್ XL ಮಾಡ್ಕೋ. ಬಟ್ ದ ವ್ಯಾಲ್ಯೂ ಶುಡ್ ಬಿ ಇನ್ ದ ಪಾಸಿಟಿವ್ ನೋ. ಸೊ ಟೇಕ್ ಎಷ್ಟನೇದು 11ನೇದಾ? ಏನು AC ಸೋರ್ಸ್ ಆಫ್ 220 volts 50 hertz ಇದೆ 11 ತಾನೆ. ಸೇಮ್ ಅವಾಗ ಹೆಂಗಿತ್ತು ಅದೇ ಥರ. ಸೊ ರೆಸಿಸ್ಟೆನ್ಸ್ ಎಷ್ಟಿದೆ? ರೆಸಿಸ್ಟೆನ್ಸ್ ಇಸ್ 200 ohms. And inductance means coil 0.1 Henry. Then capacitance 30 into 10 to the power of minus 6. ನೋಡ್ರಿ ಎಲ್ಲಿ ತಪ್ಪು ಮಾಡಿದ್ರಿ ಒಂದ್ಸಲ ನೋಡ್ಕೊಳ್ರಿ. AC ಎಷ್ಟಿದೆ, ವೋಲ್ಟೇಜ್ ಎಷ್ಟಿದೆ 220 ಕರೆಕ್ಟಾ? ಏನು ಕಂಡುಹಿಡಿಬೇಕು? ಫಸ್ಟು ಫೇಸ್ ಆ್ಯಂಗಲ್ ಕಂಡುಹಿಡಿಬೇಕು. 5 is the question mark. ದೆನ್ ಎರಡನೇ ಕ್ವಶನ್ ಏನು? ಕರೆಂಟ್ ಮುಂದೆ ಇದೆಯೋ ಇದು ಮುಂದೆ ಇದೆಯೋ ನೀಟಾಗಿ ನೋಡ್ಕೊಳ್ರಿ. ಅವಾಗಿಂದ ಕ್ವಶನ್ ಸಿ 5 ಬೇಕು. 5 ನಮಗೆ ಇದು ಗೊತ್ತು ಫಾರ್ಮುಲಾ. ವಾಟ್? 5 is equal to tan inverse of XL minus XC by R. Okay. So XC is equal to XC minus XL. XL is equal to 2 pi FL. 2 into 22/7. F ಅಂದರೆ 50 into L ಅಂದರೆ 0.1. See, this will become, ಅಥವಾ ಇದನ್ನು 3.1 ಮಾಡ್ಕೊಳ್ಳ. 2 into 3.14 ಮಾಡಿಕೊಂಡ್ರೆ ಇಲ್ಲಿ 50 ಇದೆಯಲ್ಲ ಅದು ಯೂಸ್ ಆಗುತ್ತೆ ಅದಕ್ಕೆ. ಓಕೆ, 50 into 2 100. 100 3 ಇದೇನಾಗುತ್ತೆ 314 ಆಯಿತು. 314 into 0.1 ಎಷ್ಟಾಗುತ್ತೆ? 31.4 ಆಗುತ್ತೆ. ದಿಸ್ ಈಸ್ ಓಮ್ಸ್. ಓಕೆ, XL ಸಿಕ್ತು. ಟೇಕ್ XC. XC is equal to 1/2 pi FC, which is nothing but 1 divided by 2 into 22/7. 314 ಹಾಕ್ಕೊಳ್ರಿ. ಇದು ಫುಲ್ ಆನ್ಸರ್ 314 ಬರುತ್ತೆ. ಹಂಗಾದ್ರೆ ಹಾಕ್ಕೊಳ್ರಿ. ಡನ್. ನಾನು ಸಿ ಏನಾರ ಕ್ಯಾನ್ಸಲ್ ಮಾಡ್ಬೋದು ಅಂತ ನೋಡಿಕೊಂಡೆ. ಓಕೆ, 1 divided by 314 into 30 into 10 to the power of
minus 6. So this equal to 1 divided by 314 into 30 ಎಷ್ಟು ಬರುತ್ತೆ? 314 into 30. ನೀನು ನಂಬೋಲ್ಲ ಕಣ ನಾನು. ಕರೆಕ್ಟ್ ಹಾಂ 9 420 into 10 to the power of minus 6. 1 divided by 9420. 0. ಹಾಂ 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 6 ಅಗಳ ಲೇ ಏನ ಹಿಂಗೆ ಹೇಳ್ದೆ ನೀನು? -6 ಇಷ್ಟು ಫುಲ್ ಬರುತ್ತಾ? 1 2 3 4 5 6 ಹಿಡ್ಕೊ ಹಂಗಾರೆ ಎಷ್ಟು ಬರುತ್ತೆ? 0 ಪಾಯಿಂಟ್ ಹಾಂ ಇಲ್ಲ -6 ಅಲ್ಲ ಇದು +6 ಯಾಕೆಂದ್ರೆ ನೀನು 1 ಡಿವೈಡ್ ಬೈ ತಾನೆ ಮಾಡಿರೋದು. ಅರ್ಥ ಆಗಿಲ್ಲ? ಹಾಂ ಮತ್ತೆ ನಿಮಗೆ ಎಲ್ಲಿ ಎಷ್ಟು ಬರುತ್ತೆ ಇದು ಪಾಯಿಂಟ್? 1 2 3 4 5 6 106.1 ಇಂಟು ಇದು ಎಷ್ಟು ಓಮ್ ಆಯಿತಾ? ಡನ್ 106 106 ತೊಗೊಳ್ರಿ, ಏನು ಪ್ರಾಬ್ಲಮ್ ಇಲ್ಲ. ದೆನ್ XL - C ಇಲ್ಲಿ ಏನಿದೆ? XL is equal to 31.4 ಇದೆ. ಇದು 106 ಇದೆ. ನೀವೇನಾದರೂ XL - XC ತೊಗೊಂಡ್ರೆ ಯು ವಿಲ್ ಗೆಟ್ ಆನ್ಸರ್ ಇನ್ ನೆಗೆಟಿವ್. ಆ್ಯಂಗಲ್ ಕೆನಾಟ್ ಬಿ ಇನ್ ದ ನೆಗೆಟಿವ್ ಆಯಿತಾ? ಸೊ ಯು ಟೇಕ್ XC - XL ಓನ್ಲಿ, ನೋ ಪ್ರಾಬ್ಲಮ್. ಸೊ 106 minus 31.4 ಹೌ ಮಚ್ ಯು ವಿಲ್ ಗೆಟ್? 74.6. ಓಕೆ ಇದು ದೆನ್ ಇದ್ರ ವ್ಯಾಲ್ಯೂ θ5 ವಿಲ್ ಬಿಕಮ್ tan inverse ಆಫ್ 74.6 ಡಿವೈಡ್ ಬೈ 200 ಬೇರೆ ಇದೆಯಾ ಬೈ ಯಾರು? ಓಕೆ ಡನ್. ಎಷ್ಟು ಬರುತ್ತೆ ನೋಡು? tan inverse ಆಫ್ 0.37. ಇದಕ್ಕೆ ಯೂಸ್ ಆ್ಯಂಟಿಲಾಗರಮ್ ಬುಕ್ಕು ಪೇಪರ್ ಕೊಟ್ಟಿರ್ತಾರೆ. ಗೋ ಆ್ಯಂಡ್ ಆಸ್ಕ್ ಯುವರ್ ಎಕ್ಸಾಮಿನರ್ ಅಲ್ಲ ಇನ್ವಿಜಿಲೇಟರ್ ಕೇಳ್ರಿ, ಆ್ಯಂಟಿಲಾಗ್ ನಮಗೆ ಬುಕ್ ಕೊಡ್ರಿಲ್ಲ, ಲಾಗರಿದಮ್ ಬುಕ್ ಕೊಡ್ರಿ ಅಂತ. ಅಲ್ಲಿ 37 ಇರುತ್ತೆ, 0.37. ಟ್ಯಾನಲ್ಲಿ ಹುಡುಕ್ರಿ, 3 ಇರ್ತವೆ, ಸೈನು ಕಾಸು ಟ್ಯಾನು. ಗೋ ಟು ಟ್ಯಾನ್ ಹುಡುಕ್ರಿ, 0.37 ಇಲ್ಲಿದೆ. ಅದರಿಂದ ಸ್ಟ್ರೈಟಾಗಿ ಹೋಗ್ರಿ ಮೇಲೆ, ಎಷ್ಟು ಡಿಗ್ರಿ ಇರುತ್ತಲ್ಲ ಅದೇ ಡಿಗ್ರಿ. ಸೊ ಎಷ್ಟು ಬರುತ್ತೆ ನಿಮಗೆ? 20.30 ಆಯಿತಾ? ಸೊ ದಿಸ್ ಈಸ್ ಇವಾಗ 5 ಹಾಕಿದ್ರಿ. ಇದಾದಮೇಲೆ ಇಲ್ಲಿ ನೋಡ್ರಿ, ಇದು ಕ್ಲಿಯರ್ ಕಟಾಗಿ ಅರ್ಥ ಮಾಡಿಕೊಡ್ರಿ. XL ಜಾಸ್ತಿ ಇದ್ದರೆ ಆ ಸರ್ಕ್ಯೂಟು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಜಾಸ್ತಿ ಇದೆ ಅಂತ, ಅಥವಾ ಸರ್ಕ್ಯೂಟ್ ಇಸ್ ಇಂಡಕ್ಟಿವ್ ಸರ್ಕ್ಯೂಟು. ಕೆಪಾಸಿಟರ್ ಜಾಸ್ತಿ ಇದ್ದರೆ ಕೆಪಾಸಿಟಿವ್ ಸರ್ಕ್ಯೂಟ್ ಅಂತ ಆಯಿತಾ? ಕೆಪಾಸಿಟಿವ್ ಜಾಸ್ತಿ ಇದ್ದರೆ ಕರೆಂಟು 90 ಡಿಗ್ರಿ ಮುಂದೆ ಇರುತ್ತೆ, ವೋಲ್ಟೇಜ್ ಹಿಂದೆ ಇರುತ್ತೆ. ಕ್ಲಿಯರ್? ಅಕಸ್ಮಾತ್ ಏನಾದರೂ ಇಂಡಕ್ಟರ್ ಜಾಸ್ತಿ ಬಂದರೆ, XL ಜಾಸ್ತಿ ಇತ್ತು ಅಂದರೆ ವೋಲ್ಟೇಜ್ ಮುಂದೆ ಇರುತ್ತೆ, ಕರೆಂಟ್ ಹಿಂದೆ ಇರುತ್ತೆ. ಲೀಡ್ಸ್ ಅಂದರೆ ಮುಂದೆ ಇರೋದು, ಲ್ಯಾಗ್ಸ್ ಅಂದರೆ ಹಿಂದೆ ಇರೋದು ಆಯಿತಾ? ಸೊ ನಾನು ಇವಾಗ ಇಲ್ಲಿ ಯಾವ್ದು ಜಾಸ್ತಿ ಇದೆ? XL ಜಾಸ್ತಿ ಇದೆಯಾ? ಇಲ್ಲ, XC ಜಾಸ್ತಿ ಇದೆಯಾ? ಸೊ ಏನಾಗುತ್ತೆ? ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ 90 ಡಿಗ್ರಿ, ಅಂದರೆ ಕರೆಂಟ್ ಮುಂದೆ ಇದೆ ಅಂತ ಬರೀಬೇಕಲ್ಲಿ. ಓಕೆ, ಸೊ ರೈಟ್ ದ ಸ್ಟೇಟ್ಮೆಂಟ್ ಕೆಳಗಡೆ. ಎರಡನೇದು ಸೆಕೆಂಡ್ ಒನ್, ರೈಟ್ ಇಟ್ ವಿಲ್ ಟೆಲ್. As comparing XL and XC, XL and XC, XC is greater. XC is greater. Hence the circuit is capacitive circuit. And the circuit is capacitive circuit. The current leads the voltage. Clear? ಮುಗಿತಾ? ಕೊಟ್ಟರು ಮಾಡ್ತೀರಾ? ಓಕೆ, ಆರಾಮಾಗಿ ಇದು ಮಾಡ್ಬೋದು. 10th ಆಯಿತಾ? ನೋಡೋಣ ಎಷ್ಟು ನಿಮಿಷದಲ್ಲಿ ಮಾಡ್ತೀರಾ. ವಿಲ್ ಸಿ. ಟೇಕ್ ದ ಕ್ವಶನ್ ಆ್ಯಂಡ್ ಡೂ ಫಾಸ್ಟ್. 2 to 3 minutes ಪಟ್ಟಣ ಮಾಡಿರಿ ನೋಡೋಣ. ನಿನ್ನೆ ಹೋಮ್ವರ್ಕ್ ಕೊಟ್ಟಿದ್ದೆ, ಮಾಡಿದರೆ ಓಕೆ.
An AC source of 200 volts, 50 hertz is connected in series with a 3 ohm resistor, 790 microfarad capacitor and 25 millihenry inductor. Find the impedance of the circuit. Find the current through the circuit. Right, fast. Do. Impedance formula. Z is equal to root of R square plus XL minus XC whole square. Then find the current to the circuit anta ide. I is equal to n formula hakonತೀರಾ? ಗಾಟ್ ಪಟ್ಟನ ಮಾಡ್ತಾರೆ. ಡಯಾಗ್ರಾಮ್ ಹಾಕ್ಕೊಳ್ಳಿ, ತಪ್ಪಾಗಲ್ಲ, ದೆನ್ ಇಂಪ್ರೆಸ್ ಆಗುತ್ತೆ ಬರೀಬೇಕಾದ್ರೆ ಪೇಪರು. ಸೊ ಎಲ್ ಸಿ ಆರ್ ಸರ್ಕ್ಯೂಟಾ? ಎಲ್ ಸಿ ಆರ್. ವಾಟ್ ಈಸ್ ದ ವೋಲ್ಟೇಜ್? 200 volts, 50 hertz. ದೆನ್ ಕೆಪಾಸಿಟೆನ್ಸ್ ಎಷ್ಟಿದೆ? ಇಂಡಕ್ಟರ್ ಎಷ್ಟಿದೆ? 25 milli henry, 10 to the power of minus 3 henry. Capacity is 790 microfarad, 10 to the power of minus 6. This is then 3 ohms resistor. What to find? Question 1 is impedance. Impedance is equal to Z. Impedance ಅಂದರೆ Z. Then ಎರಡನೇ ಕ್ವಶನ್ ಏನು? Find the current in the circuit. Okay. So now so Z is equal to formula root R square plus XL minus XC whole square. So ಇಲ್ಲಿ XC ಇಲ್ಲ, XL ಇಲ್ಲ, find first XL. XL is equal to formula 2 pi FL which is nothing but 314 into L ಅಂದರೆ ಎಷ್ಟು? 25 into 10 to the power of minus 3. ಇದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 7,850 into 10 to the power of minus 3. So cannot write 7.85. Then next one XC. XC is equal to 1 by 2 pi FC. Then this will become 314 into C ಅಂದರೆ ಎಷ್ಟು? 790 into 10 to the power of minus 6. 1 divided by ಎಷ್ಟು ಬರುತ್ತಿದ್ದು? ಮಲ್ಟಿಪ್ಲೈ ಮಾಡಿದರೆ 248060 into 10 to the power of minus 6. 1 2 3 4 5 6. So 1 divided by 0.24. 1 divided by 0.24 ಎಷ್ಟು ಬರುತ್ತೆ? 4.03 ನಾ? ಸೊ ಕರೆಕ್ಟಾ ಎಲ್ಲರೂ ತಪ್ಪಿದೆಯಾ? 4.16 0 1 divided by 0.24. ಕರೆಕ್ಟ್ ಆಗಿದೆಯಾ? 0.4.16. ಏನ್ ರೈ ಓಕೆ. ನೀನು ಹಿಂಗೆ ಮಾಡ್ತಿದ್ಯಾ? 1 divided by ಹೆಂಗೆ ಮಾಡಿದ್ರು ಸೇಮ್ ಬರಬೇಕಲ್ಲ. 1 divided by 248060 that is equal to you will get 4.03 into 10 to the power of minus 6. Minus 6 plus 6 cancel ಆಗುತ್ತೆ, 4.03 ಆನ್ಸರ್ ಬರುತ್ತೆ. ಪ್ಲಸ್ 6 ಮೈನಸ್ 6 ವಾಟ್? ಇವಾಗ ಅದರ minus 6 ಇರೋದು ಬೇರೆ ತಗೊಂಡು plus 6 ಆಗುತ್ತೆ. ಓಕೆ ಡನ್. ಓಕೆ, ನೀನು ಹೇಳ್ತೀರಿ ಇದು 10 to the power of minus 6 plus 6 ಬರುತ್ತೆ. ಇದನ್ನು 1 divided by ತೊಗೊಂಡ್ರೆ ಈ ವಿಲ್ ಗೆಟ್ ಏನು ಬರುತ್ತೆ? ಓಕೆ 4.03 into 10 to the power of minus 6 ಬರುತ್ತೆ. ಸೊ ಇದು ಇಂಟು ಪ್ಲಸ್ 6 ಮೈನಸ್ 6 ಕ್ಯಾನ್ಸಲ್ಲು. ಓಕೆ, ಯಾರೋ ಆಲ್ ಬೋತ್ ಆರ್ ಸೇಮ್, ಆಲ್ 4.03. ಓಕೆ, ನೆಕ್ಸ್ಟು ಏನು ಬೇಕು? ಐ ಬೇಕು. ಐ ಇಸ್ ಈಕ್ವಲ್ ಟು ಫಾರ್ಮುಲಾ ವಿ ಬೈ ಝಡ್. ವಿ ಇಸ್ ಈಕ್ವಲ್ ಟು, ಓ ಮೈ ಗಾಡ್, ಇನ್ನು ಝಡ್ಡೇ ಫೈಂಡ್ ಮಾಡಿಲ್ಲ. ಝಡ್ ಫೈಂಡ್ ಮಾಡಿರಿ.
So this will become z is equal to root of 3 square. ನೀವು ಇಲ್ಲಿ ಹಿಂಗೆ ಮಾಡ್ತಿರಲ್ಲ, ಇಲ್ಲೇ ಹೊಗೆ ಹಾಸ್ಕೊಳೋದು ಹೇಳ್ರಿ. ನೋಡು, ಹಿಂಗೆ ಡೈರೆಕ್ಟಾಗಿ ನಿಮಗೆ ಫಾರ್ಮುಲಾ ಗೊತ್ತಿರುತ್ತೆ, ಸುಮ್ಮನೆ ಸಿಂಪ್ಲಿಫೈ ಮಾಡ್ಕೊಂತ ಹೊಂಟೋಗ್ಬಿಡ್ತೀರಾ. ಫಾರ್ಮುಲಾಸ್ ಬರ್ದಿಲ್ಲ ಅಂದ್ರೆ ಒಂದು ಮಾರ್ಕ್ಸ್ ಡೈರೆಕ್ಟಾಗಿ ತೆಗಿತಾರೆ. ನಿಮಗೇನೂ ಗೊತ್ತಿಲ್ಲ ನ್ಯೂಮರಿಕಲ್ಲು, ರೈಟ್ ಗಿವನ್ ಡಾಟಾ, ಡಯಾಗ್ರಾಮು, ಫಾರ್ಮುಲಾ, ಅಟ್ಲೀಸ್ಟ್ ನಿಮಗೆ 40% ಅಂತೂ ಮಾರ್ಕ್ಸ್ ಕೊಡಬೇಕು. ಸೊ ದಿಸ್ ವಿಲ್ ಬಿಕಮ್ 3 ಸ್ಕ್ವೇರ್ ಪ್ಲಸ್ 7.85 ಮೈನಸ್ 4.03 ಹೋಲ್ ಸ್ಕ್ವೇರ್. ಎಷ್ಟು ಬರುತ್ತೆ? ಸೊ 3 ಸ್ಕ್ವೇರ್ ಅಂದರೆ 9 ಪ್ಲಸ್ ದಿಸ್ ವಿಲ್ ಬಿಕಮ್ ಮೈನಸ್ ಇದೆ ಅಲ್ವಾ, 14.59. ದಿಸ್ ವಿಲ್ ಬಿಕಮ್ ರೂಟ್ 23.59. ದಿಸ್ ಈಸ್ ಈಕ್ವಲ್ ಟು ರೂಟ್ಗೆ 4.8. ಓಕೆ, ದೆನ್ ಓಮ್ಸ್ ಕರೆಕ್ಟಾ? z is equal to, then I is equal to V by Z. V is equal to 200 divided by 4.8. That is equal to how much you will get? 41.66 ampere. Correct? Any doubt here?